ಅನಿಶಾ ಒಂದು ಕ್ಲೂ ಕೊಟ್ಟರು. ಪೊಲೀಸ್ ಪಾತ್ರ ಮತ್ತು ಹೈ ಪ್ರೊಫೈಲನ್ನು ಹ್ಯಾಂಡಲ್ ಮಾಡುವಂಥ ಪೊಲೀಸ್ ಪಾತ್ರ ಥರ ಅಂತ. ಸೊ ಹಾಗಾಗಿ ಏನಾದರೂ ಆ ಪೆನ್ ಡ್ರೈವ್ಗೂ ಈ ಪೆನ್ ಡ್ರೈವ್ ಕಥೆಗೂ ಸಂಬಂಧ ಇದೆಯಾ? ಈಗ ಆಲ್ರೆಡಿ ನಿಮಗೆ ಕಥೆ ಗೊತ್ತಿರುತ್ತೆ ಆಬ್ವಿಯಸ್ಲಿ. ಸೊ ವಿಷಯ ಏನಂತಂದರೆ, ನಾನು ಯಾವ ಉದ್ದೇಶದಲ್ಲಿ ಹೇಳಿದೆ ಅಂತಂದರೆ, ಈ ಮುಂಚೆ ನಾನು ಏನು ಕಾಪ್ ಪಾತ್ರ ಮಾಡಿದ್ದೆ ಅದರಲ್ಲಿ ಲೋಕಲ್ ಕ್ರೌಡ್, ಅಂದರೆ ಈ ಮಾರ್ಕೆಟಲ್ಲಿ ಹುಡುಗರು ಇರ್ತಾರಲ್ವ, ಆ ರೀತಿಯಾದ ಹುಡುಗರನ್ನ ಹೇಗೆ ಹ್ಯಾಂಡಲ್ ಮಾಡ್ಬೋದು ಅನ್ನೋಂಥ ಒಂದು ಈ ಲೋಕಲೈಟ್ಸ್ನ ಹ್ಯಾಂಡಲ್ ಮಾಡುವಂಥ ಪೊಲೀಸ್ ಪಾತ್ರ. ಸೊ ಈಗ ನಾನು ಸ್ವಲ್ಪ ಸೊಫ್ಯಾಸ್ಟಿಕೇಟೆಡ್ ಆಗಿ ಇನ್ನೊಂದು ಹೈಯರ್ ಲೆವೆಲ್ ಪೊಲೀಸ್ ಅವರು ಹೇಗೆ ಕೇಸ್ಗಳನ್ನ ಹ್ಯಾಂಡಲ್ ಮಾಡ್ತಾರೆ, ಅಂದರೆ ಹೈ ಪ್ರೊಫೈಲ್ ಅಂತ ಯಾಕೆ ಮೆನ್ಷನ್ ಮಾಡಿದೆ ಅಂದರೆ, ಅದು ಸ್ವಲ್ಪ ಲೋಕಲೈಟ್ಸ್ ಅಂತ ನಾನು ಹೇಗೆ ಮೆನ್ಷನ್ ಮಾಡೋದನ್ನ ಆ ರೀತಿಯಾಗಿ ಇದೊಂದು ಸ್ವಲ್ಪ ಒಂದು ಹೆಜ್ಜೆ ಮೇಲೆ ಹೋಗಿ ಈ ಲ್ಯಾಂಗ್ವೇಜ್ ಎಲ್ಲ ಲೋಕಲ್ ಆಗಿ ಇಲ್ಲದೆ ಮಾತಾಡುವಂಥ ಆ ರೀತಿಯಾಗಿ ಹೇಳಿದ್ದು. ಸೊ ಸಂಬಂಧ ಇದೆಯಾ ಇಲ್ವಾ? ಅದನ್ನ ನೀವು ಡೈರೆಕ್ಟ್ರನ್ನೇ ಕೇಳಬೇಕು. ಡೈರೆಕ್ಟರ್ ತಾನೇ ಸ್ಟೋರಿ ಬಗ್ಗೆ ಹೆಚ್ಚು ಹೇಳಕ್ಕೆ ಸಾಧ್ಯ, ನಾನು ನನ್ನ ಪಾತ್ರದ ಬಗ್ಗೆ ಮಾತ್ರ ಹೇಳೋದಕ್ಕೆ ಸಾಧ್ಯ. ಸೊ ಯಾವಾಗಿಂದ ಶೂಟಿಂಗ್ ಸ್ಟಾರ್ಟ್, ಏನಾದ್ರ ಬಗ್ಗೆ? ಎಲ್ಲ ಅಪ್ಡೇಟ್ಸ್ನ ನಮ್ಮ ಡೈರೆಕ್ಟರ್ ಸರೇನೆ ರಿವೀಲ್ ಮಾಡ್ತಾರೆ. ಈಗ ಸದ್ಯಕ್ಕೆ ವಿ ವಾಂಟ್ ಟು ಟೆಲ್ ಪೀಪಲ್ ದಟ್ ವಿ ಆರ್ ಸ್ಟಾರ್ಟಿಂಗ್ ಮೂವಿ. ಸೊ ಪೆನ್ ಡ್ರೈವ್ ಅನ್ನುವಂಥ ಒಂದು ಸಿನಿಮಾ ಒಂದು ಒಳ್ಳೆ ಮಟ್ಟದಲ್ಲಿ ಕನ್ನಡ ಸಿನಿಮಾಗೆ ಒಳ್ಳೆ ಸಿನಿಮಾನ ಕೊಟ್ಟು ಎಲ್ಲ ಜನರಿಗೆ ರೀಚ್ ಆಗಲಿ. ಇದರಲ್ಲಿರುವಂತಹ ವಿಷಯಗಳಲ್ಲಿ ಇನ್ಸ್ಪೈರ್ ಆಗುವಂಥದ್ದು ಬಹಳಷ್ಟಿರುತ್ತೆ. ಜೀವನದಲ್ಲಿ ನಾವು ಏನು ಮಾಡಬೇಕು ಮಾಡಬಾರ್ದು ಅನ್ನೋಂಥದ್ದು ಪಾಠ ಕಲಿಯೋದು ಅನ್ನೋದು ಬಹಳಷ್ಟಿರುತ್ತೆ. ಸೊ ಈ ಸಿನಿಮಾದಲ್ಲಿ ಒಳ್ಳೊಳ್ಳೆ ಮೆಸೇಜಸ್ ಇದೆ. ಅಂದರೆ ನಾವು ಚೆಕ್ ಮಾಡಿ ನೋಡಿದ್ರೆ ಎಲ್ಲ ಸಿನಿಮಾಗಳಲ್ಲಿ 1, 2 ಅಂತ ಇರುತ್ತೆ. ಸೊ ಇದರಲ್ಲಿ ಪ್ರತಿಯೊಂದು ಸನ್ನಿವೇಶದಲ್ಲೂ ಒಂದು ಪಾಠನ ನಾವು ಕಲಿಬೇಕು ಅನ್ನೋ ರೀತಿಯಾಗಿದೆ. ಸೊ ದಟ್ಸ್ ವೈ ಐ ಆಮ್ ಸೋ ಇನ್ಸ್ಪೈರ್ಡ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.